प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं दशमकक्षायाः तृतीयभाषा संस्कृतस्य प्रथमपद्यभागः प्रणतिः इति पाठं बोधयामि। ಇವತ್ತು ನಾನು 10ನೇ ತರಗತಿಯ ಮೊದಲನೇ ಪದ್ಯಭಾಗ ಪ್ರಣತಿ ಅನ್ನೋ ಪಾಠವನ್ನು ಬೋಧಿಸಲಿದ್ದೇನೆ. ಪ್ರಥಮಃ ಪಾಠಃ ಪ್ರಣತಿ. ಮೊದಲನೇ ಪಾಠ ಪ್ರಣತಿ ಅಂತ ಹೆಸರು ಕೊಟ್ಟಿದ್ದಾರೆ. ಪ್ರಣತಿ ಅಂದರೆ ಕನ್ನಡ ಭಾಷೆಯಲ್ಲಿ ಹಣತೆ ಅಂತ ಅರ್ಥ ಆಗುತ್ತೆ, ಸಂಸ್ಕೃತದಲ್ಲಿ ನಮಸ್ಕಾರ ಅಂತ ಅರ್ಥ. ಪ್ರಣತಿ ಅಂದರೆ ಗೌರವ ಸೂಚಕವಾಗಿ ನಾವು ನಮಸ್ಕಾರ ಮಾಡುವುದು, ಹಣತೆ ಮುಂತಾದ ಅರ್ಥಗಳಿವೆ. ಪ್ರಾರ್ಥನೆ ಅಂತಲೂ ಅರ್ಥ ಇದೆ. ಹಾಗಾಗಿ ಇಲ್ಲಿ ದೇವತಾ ಪ್ರಾರ್ಥನೆಗಳನ್ನು ಸ್ತೋತ್ರಗಳನ್ನು ಕೊಟ್ಟಿರೋದ್ರಿಂದ ನಮಸ್ಕಾರ ಅನ್ನೋ ಅರ್ಥ ಕರೆಕ್ಟ್ ಆಗುತ್ತೆ ಇಲ್ಲಿ ಈ ಪಾಠಕ್ಕೆ. ಕಂಠಪಾಠ ಕರಣೀಯ ಅಂದರೆ ಇದನ್ನು ಮೆಮರೈಸ್ ಮಾಡಬೇಕು. ಸರ್ವೇಷಾಂ ಕಾರ್ಯಾಣಾಂ ಆದೌ ವಿಘ್ನಭಯನಾಶಾಯ ಮನಃಶುದ್ಧಯೇ ಚ ದೇವತಾಸ್ತುತಿ ಪ್ರಣತಿ ಚ ಕ್ರಿಯತೆ. ಸರ್ವೇಷಾಂ ಕಾರ್ಯಾಣಾಂ ಆದೌ, ಎಲ್ಲ ಕಾರ್ಯಗಳ ಮೊದಲು, ಅಂದರೆ ಯಾವುದೇ ಒಳ್ಳೆಯ ಕೆಲಸ ಮಾಡೋದಿದ್ರೂ ಮೊದಲಿಗೆ ವಿಘ್ನ ಭಯ ನಾಶಾಯ. ವಿಘ್ನ ಅಂದರೆ ತೊಂದರೆ ಅಂತ ಅರ್ಥ. ತೊಂದರೆಗಳನ್ನು ನಾಶ ಮಾಡುವಂತಹ ಅಥವಾ ದೂರ ಮಾಡುವಂತಹ ಗಣೇಶ ಸ್ತುತಿಯನ್ನು ಮಾಡ್ತೀವಿ. ಮನಃಶುದ್ಧಯೇ ಅಂದರೆ ಮನಸ್ಸಿನ ಶುದ್ಧಿಗಾಗಿ, ಪರಿಶುದ್ಧಿಗಾಗಿ. ದೇವತಾ ಸ್ತುತಿ ಪ್ರಣತಿ ಚ ಕ್ರಿಯತೆ. ದೇವತಾ ಸ್ತುತಿ ಅಂದರೆ ಮೊದಲು ಗಣೇಶನನ್ನು ವಂದಿಸ್ತೀವಿ, ಆಮೇಲೆ ಬೇರೆ ದೇವತೆಗಳನ್ನು ಸಹ ಸ್ತುತಿ ಮಾಡ್ತೀವಿ. ಸ್ತುತಿ ಅಂದರೆ ಹೊಗಳಿಕೆ ಅಂತ ಅರ್ಥ, ಪ್ರೇಸಿಂಗ್. ಪ್ರಣತಿ ಚ ಮತ್ತು ನಮಸ್ಕಾರವನ್ನು ಕೂಡ ಮಾಡ್ತೀವಿ, ಮಾಡಲ್ಪಡುತ್ತೆ ಅಂತ ಅರ್ಥ ಕ್ರಿಯತೆ ಅಂದರೆ. ಸೊ ಯಾವುದೇ ಒಳ್ಳೆಯ ಕೆಲಸ ಮಾಡೋದಿದ್ದರೂ ಶುಭ ಕಾರ್ಯಗಳನ್ನು ಆರಂಭಿಸುವ ಮುನ್ನ ನಾವು ವಿಘ್ನಗಳನ್ನು ದೂರ ಮಾಡುವುದಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತೇವೆ. ಅದಕ್ಕೆ ನಿಮ್ಮ ಪಠ್ಯಪುಸ್ತಕದಲ್ಲಿಯೂ ಸಹ ಮೊದಲನೇ ಪಾಠವನ್ನು ಪ್ರಣತಿ ಅಂತ ಕರೆದಿದ್ದಾರೆ. ಇಯಮೇವ ಭಾರತೀಯ ಸಂಸ್ಕೃತಿ ಪರಂಪರಾ ಚ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಅಂದರೆ ಇಂಡಿಯನ್ ಕಲ್ಚರ್ ಪರಂಪರ ಇತಿಹಾಸವಾಗಿದೆ. ಅತ್ರ ಕಾನಿಚನ ದೇವತಾ ಸ್ತೋತ್ರಾಣಿ ದತ್ತಾನಿ. ಇಲ್ಲಿ ಕೆಲವೊಂದು ದೇವತಾ ಸ್ತೋತ್ರಗಳು ಕೊಡಲ್ಪಟ್ಟಿವೆ. ದತ್ತಾನಿ ಅಂತ ಇದೆ, ಇದು ಕೃದಂತ ಆಗುತ್ತೆ, ತ ಪ್ರತ್ಯಯ. ದೇವತಾ ಸ್ತೋತ್ರಂ ಸ್ತೋತ್ರೇ ಸ್ತೋತ್ರಾಣಿ, ನಪುಂಸಕಲಿಂಗ ಪ್ರಥಮ ಪುರುಷ ಬಹುವಚನ. ಇವಾಗ ಒಂದೊಂದಾಗಿ ನಾನು ಹೇಳ್ತೀನಿ, ಆಮೇಲೆ ಅರ್ಥವನ್ನು ಕೂಡ ಹೇಳ್ತೀನಿ. ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ಡುಂಡಿರಾಜ ನಮೋಸ್ತುತೆ. ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ಡುಂಡಿರಾಜ ನಮೋಸ್ತುತೆ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಇದು ಪ್ರೋಸ್ ಆರ್ಡರ್ ಓದ್ತೀನಿ ನಾನು. ನೋಡಿ, ಇಲ್ಲಿ ಅನ್ವಯಾರ್ಥ ಅಂತ ಇದೆ. ಪ್ರೋಸ್ ಆರ್ಡರ್. ಕುಂಡಲೀಕೃತ ನಾಗೇಂದ್ರ ಅಂದರೆ ವಲಯೀಕೃತ ಸರ್ಪ ಅಂತ ಅರ್ಥ. ಅಂದ್ರೇನು? ಸರ್ಪವನ್ನು, ನಾಗೇಂದ್ರ ಅಂದರೆ ಸರ್ಪ, ಸರ್ಪವನ್ನು ಸುತ್ತಿಕೊಂಡಿರುವ. ಖಂಡೇಂದುಕೃತ ಶೇಖರ ಶಿರೋಭೂಷಣೀಕೃತ ಅರ್ಧಚಂದ್ರ ಅಂದರೆ ತಲೆಯಲ್ಲಿ ಅರ್ಧಚಂದ್ರನನ್ನು ಧರಿಸಿರುವ. ಪಿಂಡೀಕೃತ ಮಹಾವಿಘ್ನ ಅಂದರೆ ಮಹಾವಿಘ್ನಗಳನ್ನು, ದೊಡ್ಡ ದೊಡ್ಡ ಕಷ್ಟಗಳನ್ನು, ವಿಘ್ನಗಳನ್ನು ದೂರ ಮಾಡುವವನು, ನಾಶ ಮಾಡುವವನು. ಪಿಂಡೀಕೃತ ಅಂದರೆ ಚೂರ್ಣೀಕೃತ ಅಂತ ಕೊಟ್ಟಿದ್ದಾರೆ. ಡುಂಡಿರಾಜ ಅಂದರೆ ಗಣನಾಯಕ, ಗಣಗಳ ಒಡೆಯನಾದ ನಾಯಕನಾದಂತಹ. ತೇ ನಿನಗೆ ನಮಃ ನಮಸ್ಕಾರ ಭವತು. ನೋಡಿ, ಅಸ್ತು ಲೋಟ್ ಪ್ರಥಮ ಏಕವಚನ. ತಾತ್ಪರ್ಯಂ ಹೇ ವಲಯೀಕೃತ ಸರ್ಪ ಶಿರೋಭೂಷಣೀಕೃತ ಅರ್ಧಚಂದ್ರ ಮಹಾವಿಘ್ನ ವಿನಾಶಕ ಗಣಪತೆ ತೇ ನಮಸ್ಕಾರ ಅಸ್ತು ಅಂತ ಇಲ್ಲಿ ಸಂಸ್ಕೃತದಲ್ಲಿ ಅರ್ಥವನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಸರ್ಪವನ್ನು ಸುತ್ತಿಕೊಂಡಿರುವ, ಶಿರೋಭೂಷಣೀಕೃತ ತಲೆಯಲ್ಲಿ ಅರ್ಧಚಂದ್ರನನ್ನು ಧರಿಸಿರುವ, ಮಹಾವಿಘ್ನಗಳನ್ನು, ಸಂಕಟಗಳನ್ನು ನಾಶ ಮಾಡುವಂತಹ ಗಣಗಳ ಒಡೆಯನಾದಂತಹ ಗಣಪತಿಯೇ ನಿನಗೆ ನಮಸ್ಕಾರವಿರಲಿ ಅನ್ನೋದು ಈ ಶ್ಲೋಕದ ಅರ್ಥ. ಇವಾಗ ಗ್ರಾಮರ್ ನೋಡೋಣ.
ಇಲ್ಲಿ ನಾಗ ಪ್ಲಸ್ ಇಂದ್ರ ನಾಗೇಂದ್ರ ಗುಣಸಂಧಿ ಆಗುತ್ತೆ. ಖಂಡ ಪ್ಲಸ್ ಇಂದುಕೃತ ಶೇಖರ, ಇಲ್ಲಿಯೂ ಸಹ ಗುಣಸಂಧಿ. ಖಂಡ ಪ್ಲಸ್ ಇಂದು ಖಂಡೇಂದು. ಇಂದುಹು ಪರ್ಯಾಯದ ಪದ ಕೇಳಿದ್ರೆ ಚಂದ್ರಹ ಅಂತ ಬರೀಬೇಕಾಗುತ್ತೆ. ಶಶಾಂಕ ಚಂದ್ರಹ ಅಂತ. ಪಿಂಡೀಕೃತ ಮಹಾವಿಘ್ನ ಡುಂಡಿರಾಜ ಅಂದರೆ ಗಣನಾಯಕ ಗಣಪತಿ ಗಜಾನನ ಗಣೇಶ ಅಂತ ಬರೀಬೇಕು. ನಮೋಸ್ತುತೆ ನಮೋ ಪ್ಲಸ್ ಅಸ್ತು ಅಂದರೆ ಪೂರ್ವರೂಪ ಸಂಧಿ ಆಗುತ್ತೆ. ನಮಃ ಪ್ಲಸ್ ಅಸ್ತು ಅಂದರೆ ವಿಸರ್ಗ ಉಕಾರ ಆದೇಶನೂ ಆಗುತ್ತೆ. ಸೊ ಇಲ್ಲಿ 3 ಸಂಧಿ ಇದೆ. ಗುಣಸಂಧಿನೂ ಇದೆ, ವಿಸರ್ಗ ಸಂಧಿ ಇದೆ, ಆಮೇಲೆ ಪೂರ್ವರೂಪ ಸಂಧಿ ಕೂಡ ಇದೆ. ನಮಃ ಪ್ಲಸ್ ಅಸ್ತು ಅಂದರೆ ವಿಸರ್ಗ ಉಕಾರ ಆದೇಶ, ನಮೋ ಪ್ಲಸ್ ಅಸ್ತು ಅಂದರೆ ಪೂರ್ವರೂಪ ಸಂಧಿ. ಸೆಕೆಂಡ್ ಒನ್ ಶಾರದಾ ಸ್ತುತಿ. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸರ್ವದಾ ಅಂದರೆ ಸರ್ವದಾಯಿನಿ ಅಂತ. ಹಾಗಂದ್ರೇನು? ಎಲ್ಲವನ್ನೂ ನೀಡುವವಳು, ಕೊಡುವವಳು. ಶಾರದಾಂಬೋಜ ವದನ, ಶಾರದಾಂಬೋಜ ಅಂದರೆ ಅಂಬೋಜ ಅಂದರೆ ಕಮಲ ಅಂತ. ಕಮಲ, ಶರತ್ಕಾಲದ ಕಮಲದಂತಹ ಮುಖವನ್ನು ಹೊಂದಿರುವವಳು. ವದನಂ ಅಂದರೆ ಮುಖಂ, ಹಾಸ್ಯಂ ಅಂತಲೂ ಹೇಳ್ತೀವಿ. ಶಾರದಾಂಬೋಜ ವದನ ಅಂದರೆ ಶರತ್ಕಾಲದ ಚಂದ್ರನಂತಹ ಮುಖವನ್ನು ಹೊಂದಿರುವವಳು. ಶಾರದಾ ಸರಸ್ವತಿ ಪರ್ಯಾಯ ಪದ. ಸನ್ನಿಧಿಂ ಶುಭ ಸಂಪತ್ಸ್ಯ ಸಾನ್ನಿಧ್ಯಂ ಅಂದರೆ ಸನ್ನಿಧಿಯನ್ನು ನಮ್ಮ ಸಾನ್ನಿಧ್ಯವನ್ನು ಹೊಂದಲಿ. ನಮ್ಮ ಬಳಿಯಲ್ಲಿ, ನಮ್ಮ ನಾಲಿಗೆಯಲ್ಲಿ ಶಾರದೆ ಇದ್ದರೆ ನಾವು ಒಳ್ಳೆ ಮಾತುಗಾರರಾಗ್ಬೋದು, ಒಳ್ಳೆ ವಿದ್ಯೆಯನ್ನು ಪಡಿಬೋದು, ಒಳ್ಳೆ ರೀತಿ ಮಾತನ್ನು ಆಡ್ಬೋದು. ಹಾಗಾಗಿ ಅಸ್ಮಾಕಂ ಭಕ್ತಾನಾಂ ವದನಾಂಬುಜೆ, ನಮ್ಮ ಭಕ್ತರ ಮುಖವೆಂಬ ಕಮಲದಲ್ಲಿ. ನೋಡಿ, ಅಂಬುಜ ಅಂದರೂ ಕಮಲಂ ಅಂತಲೇ ಅರ್ಥ. ಅಂಬುಜಂ, ಸರೋಜಂ, ಪದ್ಮಂ ಇವೆಲ್ಲ ಕಮಲಕ್ಕೆ ಪರ್ಯಾಯ ಪದ. ಮುಖ ಸರೋಜೆ, ಮುಖ ಕಮಲದಲ್ಲಿ, ಸರ್ವದಾ ಯಾವಾಗಲೂ ಅಂತ ಅರ್ಥ ಇದೆ. ಮೊದಲನೇದಲ್ಲಿ ಸರ್ವದಾ ಅಂದರೆ ಸರ್ವದಾಯಿನಿ ಅಂತ ಕೊಟ್ಟಿದ್ರು, ಇಲ್ಲಿ ಯಾವಾಗಲೂ. ಸರ್ವಕಾಲೇಪಿ ಸನ್ನಿಧಿಂ ಶುಭ ನಿವಾಸಂ ಕ್ರಿಯಾ, ಶುಭ ನಿವಾಸವನ್ನು ಒಂದು ಸನ್ನಿಧಿಯು ಇರಲಿ ಅಂತ ಅರ್ಥ. ಅಂದರೆ ಸರ್ವದಾಯಿನಿ ಅಂದರೆ ಯಾವಾಗಲೂ ಎಲ್ಲವನ್ನೂ ದಾನ ಮಾಡುವವಳು, ಎಲ್ಲವನ್ನೂ ನೀಡುವವಳು. ಶಾರದಾಂಬೋಜ ವದನ ಅಂದರೆ ಶರತ್ಕಾಲದ ಕಮಲದಂತೆ ಮುಖವನ್ನು ಹೊಂದಿರುವವಳು. ಶಾರದಾ ಅಂದರೆ ಸರಸ್ವತಿ. ಸನ್ನಿಧಿಂ ಅಂದರೆ ಸಾನ್ನಿಧ್ಯವನ್ನು. ಅಸ್ಮಾಕಂ ನಮ್ಮ, ವದನಾಂಬುಜೆ ಮುಖ ಕಮಲದಲ್ಲಿ, ಸರ್ವದಾ ಯಾವಾಗಲೂ, ಸನ್ನಿಧಿ ಶುಭ ನಿವಾಸವನ್ನು ಇರಲಿ ನಿಂದು. ಅಂದರೆ ನಮ್ಮ ಮುಖ ಕಮಲದಲ್ಲಿ ಯಾವಾಗಲೂ ಶಾರದಾ ಮಾತೆ ರಾರಾಜಿಸಲಿ, ಅವಳ ವಾತ್ಸಲ್ಯವನ್ನು ತೋರಿಸಲಿ, ವಾಸ್ತವ್ಯವನ್ನು ಹೂಡಲಿ ಅಂತ ಅರ್ಥ. ನೋಡಿ, ಶರತ್ಕಾಲಿಕ ಕಮಲಮುಖಿ, ಶರತ್ಕಾಲದ ಕಮಲದಂತಹ ಮುಖವನ್ನು ಹೊಂದಿರುವವಳು. ಸರ್ವದಾಯಿನಿ ಅಂದರೆ ಎಲ್ಲವನ್ನೂ ನೀಡುವವಳು. ಸರಸ್ವತಿ ಶಾರದೆ. ಅಸ್ಮಾಕಂ ಮುಖ ಕಮಲೆ, ನಮ್ಮ ಕಮಲದಲ್ಲಿ, ಮುಖವನ್ನು ಕಮಲಕ್ಕೆ ಹೋಲಿಸಿದ್ದಾರೆ. ಸರ್ವದಾ ಯಾವಾಗಲೂ. ಶುಭ ಸಂಪತ್ಸ್ಯ ಸಾನ್ನಿಧ್ಯಂ, ಶುಭ ಸಂಪತ್ತಿಗಾಗಿ ಸಾನ್ನಿಧ್ಯವನ್ನು, ಶುಭ ನಿವಾಸವನ್ನು ಹೊಂದಲಿ, ಇರಲಿ, ಶುಭ ನಿವಾಸ ಇರಲಿ ಅಂತ. ಸೊ ಇಲ್ಲಿ ನೋಡಿ, ಅಲಂಕಾರ ಆಗುತ್ತೆ. ಇವಾಗ ಶಾರದಾ ಅಂಬೋಜ ವದನ ಅಂತ 2-3 ಸಲ, ಸನ್ನಿಧಿಂ ಎರಡೆರಡು ಸಲ ಒಂದೊಂದು ವರ್ಡು ರಿಪೀಟ್ ಆಗಿದೆಯಲ್ವಾ, ಇದು ಅಲಂಕಾರ, ಶಬ್ದಾಲಂಕಾರ ಅಂದರೆ ಯಮಕ. ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಮತ್ತು ಯಮಕ ಬರುತ್ತೆ. ಇಲ್ಲಿ ಯಮಕಾಲಂಕಾರವನ್ನು ನೋಡ್ಬೋದು. ಒಂದೇ ಶ್ಲೋಕದಲ್ಲಿ ಎರಡೆರಡು ಸಲ ಒಂದೊಂದು ಪದ ರಿಪೀಟೇಷನ್ ಆಫ್ ದ ವರ್ಡ್ಸ್, ಅದು ಯಮಕಾಲಂಕಾರ ಅಂತ ಕರಿತೀವಿ. ಅಂದರೆ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಶಾರದಾ ಅಂಬೋಜ ವದನ ಅಂತ ನೋಡಿ, ಸನ್ನಿಧಿ ಅಸ್ಮಾಕಂ ಈ ರೀತಿ. ಸೊ ಶಾರದಾ ಸರಸ್ವತಿ ಪರ್ಯಾಯ ಪದ ಬರೀಬೇಕು. ಅಂಬೋಜಂ ಅಂದರೆ ಕಮಲಂ, ಪದ್ಮಂ, ಸರೋಜಂ ಬರೀಬೇಕು. ವದನಂ ಅಂದರೆ ಮುಖಂ ಅಂತ ಪರ್ಯಾಯ ಪದ. ವದನ ಪ್ಲಸ್ ಅಂಬುಜೆ ವದನಾಂಬುಜೆ ಸವರ್ಣ ದೀರ್ಘ ಸಂಧಿ. ಸರ್ವದಾ ಪ್ಲಸ್ ಅಸ್ಮಾಕಂ ಸವರ್ಣ ದೀರ್ಘ ಸಂಧಿ. ಸೊ ಕ್ರಿಯಾತ್ ಹೇಳುವಲ್ಲಿ ವಿಧಿಲಿಂಗ ಲಕಾರ ಇದೆ. ವಿಧಿಲಿಂಗ್ ಪ್ರಥಮ ಏಕವಚನ ವಿಧಿಲಿಂಗ ಲಕಾರ. ಕ್ರಿಯಾತ್ ಕ್ರಿಯಾತಾಂ, ಕ್ರಿಯೋ ಅಂತ ಅರ್ಥ. ನೆಕ್ಸ್ಟು 3 ನೇ 4 ನೇ 5 ನೇ 6 ನೇ 7 ನೇ 8 ನೇ 9 ನೇ 10 ನೇ 11 ನೇ 12 ನೇ 13 ನೇ 14 ನೇ 15 ನೇ 16 ನೇ 17 ನೇ 18 ನೇ 19 ನೇ 20 ನೇ 21 ನೇ 22 ನೇ 23 ನೇ 24 ನೇ 25 ನೇ 26 ನೇ 27 ನೇ 28 ನೇ 29 ನೇ 30 ನೇ 31 ನೇ 32 ನೇ 33 ನೇ 34 ನೇ 35 ನೇ 36 ನೇ 37 ನೇ 38 ನೇ 39 ನೇ 40 ನೇ 41 ನೇ 42 ನೇ 43 ನೇ 44 ನೇ 45 ನೇ 46 ನೇ 47 ನೇ 48 ನೇ 49 ನೇ 50 ನೇ 51 ನೇ 52 ನೇ 53 ನೇ 54 ನೇ 55 ನೇ 56 ನೇ 57 ನೇ 58 ನೇ 59 ನೇ 60 ನೇ 61 ನೇ 62 ನೇ 63 ನೇ 64 ನೇ 65 ನೇ 66 ನೇ 67 ನೇ 68 ನೇ 69 ನೇ 70 ನೇ 71 ನೇ 72 ನೇ 73 ನೇ 74 ನೇ
ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಈ ಮೂರನೇ ಶ್ಲೋಕ ಶಿವನನ್ನು ಕುರಿತಿದೆ. ಶಿವನನ್ನು ಪ್ರಪಂಚದ ಇಡೀ ವಿಶ್ವದ ಗುರು ಅಂತ ನಾವು ಕಾಣ್ತೀವಿ. ಆ ದಕ್ಷಿಣಾಮೂರ್ತಿ ರೂಪ ಅದು ಮಹಾಗುರುವಿನ ರೂಪವನ್ನು ಅದು ಸಾಕ್ಷಾತ್ಕಾರ ಮಾಡುತ್ತೆ. ಸರ್ವಲೋಕಾನಾಂ ಸರ್ವೇಷಾಂ ಜನಾನಾಂ, ಲೋಕ ಅಂದರೆ ಎರಡು ಅರ್ಥ ಇದೆ, ಒಂದು ಜನಾಹ, ಇನ್ನೊಂದು ಪ್ರಪಂಚ ವಿಶ್ವ ಅಂತ. ಸರ್ವಲೋಕಾನಾಂ ಅಂದರೆ ಎಲ್ಲ ಜನರ ಗುರವೇ, ಎಲ್ಲ ಜನರಿಗೆ ಪೂಜ್ಯ ಗುರುಗಳಾದಂತಹ ಭವರೋಗಿಣಾಂ ಈ ಜನ್ಮದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವ ಭಿಷಜೆ ರೋಗಿಗಳಿಗೆ ಭಿಷಜೆ ಅಂದರೆ ವೈದ್ಯರಾದ ಗುರುಗಳ ಫಸ್ಟು ಶಿವನನ್ನು ಗುರುಗಳು ಅಂತ ಕರೆದರು, ಆಮೇಲೆ ವೈದ್ಯ ಡಾಕ್ಟರ್ ಅಂತ ಕರೆದರು. ಸರ್ವವಿದ್ಯಾನಾಂ ಸರ್ವವಿಧ ಜ್ಞಾನಾನಾಂ ಎಲ್ಲ ವಿಧದ ಜ್ಞಾನಗಳಿಗೆ ನಿಧಯೇ ಶೇವದಯೇ ಅಂತ ಕೊಟ್ಟಿದ್ದಾರೆ. ನಿಧಿ ಟ್ರೆಜರ್ ಅಂತ ಹೇಳ್ತೀವಿ. ನಿಧಿಯಾದಂತಹ ಎಲ್ಲ ವಿದ್ಯೆಗಳಿಗೆ ಅವನು ನಿಧಿ ಶಿವ. ಅಂತಹ ದಕ್ಷಿಣಾಮೂರ್ತಿಗೆ ದೇವಾಯ ದಕ್ಷಿಣಾಮೂರ್ತಯೇ ನಮಃ ನಮಸ್ಕಾರ. ನೋಡಿ, ಸರ್ವಲೋಕಾನಾಂ ಗುರವೇ ಎಲ್ಲ ಜನರಿಗೆ ಗುರುಗಳಾದಂತಹ, ಆಮೇಲೆ ಭವರೋಗಿಣಾಂ ಭಿಷಜೆ ಇಲ್ಲಿ ಕಷ್ಟಪಡುವಂತಹ ಜನರಿಗೆ ಕಷ್ಟಪಡುವವರಿಗೆ ವೈದ್ಯರಾದ ಅಥವಾ ಭವರೋಗ ಇಲ್ಲಿನ ರೋಗಿಗಳಿಗೆ ವೈದ್ಯರಾದಂತಹ, ಸರ್ವವಿದ್ಯಾನಾಂ ನಿಧಯೆ ಎಲ್ಲ ವಿದ್ಯೆಗಳಿಗೆ ನಿಧಿಯಂತಿರುವಂತಹ ಆ ದಕ್ಷಿಣಾಮೂರ್ತಿ ದೇವರಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಸರ್ವೇಷಾಂ ಜನಾನಾಂ ಜ್ಞಾನಪ್ರದಾಯ ಎಲ್ಲ ಜನರಿಗೆ ಜ್ಞಾನ ನೀಡುವವನು. ಅನೇಕ ಜನ್ಮಸು ದುಃಖ ಕೋಟಿಂ ಅನುಭವತಾಂ ಅನೇಕ ಜನ್ಮಗಳಲ್ಲಿ ದುಃಖ ಕೋಟಿಯನ್ನು ಅನುಭವಿಸುತ್ತಿರುವ ವೈದ್ಯ ಸ್ವರೂಪನಿಗೆ ಅನುಭವಿಸುತ್ತಿರುವವರಿಗೆ ವೈದ್ಯ ಸ್ವರೂಪ ಅಂದರೆ ದುಃಖ ಅನುಭವಿಸುವವನಿಗೆ ಇವನೇ ಡಾಕ್ಟರು, ಶಿವನೇ ಡಾಕ್ಟರು. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋದು. ಸರ್ವವಿಧ ಜ್ಞಾನಾನಾಂ ನಿಧಯೆ ಎಲ್ಲ ರೀತಿಯ ಜ್ಞಾನಗಳಿಗೆ ಅವನು ನಿಧಿ ಇದ್ದಂತೆ. ಅಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಈ ಶ್ಲೋಕದ ಅರ್ಥ. ಅಂದರೆ ಶಿವನ ಸ್ತುತಿಯೇ ಇದು. ಅಂದರೆ ಗುರುಗಳ ರೂಪವನ್ನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಶಿವನ ಗುರು ಫಾರ್ಮನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಗುರವೇ ಅನ್ನೋದು ಪುಲ್ಲಿಂಗ, ಚತುರ್ಥಿ ಭಕ್ತಿ ಏಕವಚನ. ಗುರು ಶಬ್ದ ಗುರು ಗುರವಃ ಗುರುಂ ಗುರೂನ್ ಗುರುಣಾ ಗುರುಭ್ಯಾಂ ಗುರುಭಿ ಗುರವೇ ಗುರುಭ್ಯಾಂ ಗುರುಭ್ಯಃ ಅಂತ ಆಗುತ್ತೆ. ಸರ್ವಲೋಕಾನಾಂ ಅಂದರೆ ಸರ್ವಜನಾನಾಂ ಅಂತ, ಲೋಕಃ ಅಂದರೆ ಜನಃ ಅಂತ ಬರಿಬೇಕು. ಭಿಷಜೆ ಇದು ಸಹ ಪುಲ್ಲಿಂಗ, ಚತುರ್ಥಿ ಭಕ್ತಿ ಏಕವಚನ. ಭಿಷಜೌ ಭಿಷಜಃ, ಭಿಷಜೆ ಅನ್ನೋದು ಚತುರ್ಥಿ ಭಕ್ತಿ ರೂಪ. ಭಿಷಕ್ ಅಂತ ಪರ್ಯಾಯ ಪದ ಕೇಳಿದಾಗ ವೈದ್ಯ ಚಿಕಿತ್ಸಕ ಅಂತ ಬರಿಬೇಕು. ಆಮೇಲೆ ನಿಧಯೆ ಇದು ಸಹ ಚತುರ್ಥಿ ಭಕ್ತಿ ಏಕವಚನ ಸ್ತ್ರೀಲಿಂಗ. ನಿಧಯೆ ನಿಧಿ ಶಬ್ದ. ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ದಕ್ಷಿಣಾಮೂರ್ತಿ ಹೇಳುವಲು ಚತುರ್ಥಿ ಭಕ್ತಿ ಇದೆ. ಚತುರ್ಥಿ ಭಕ್ತಿ ಏಕವಚನ. ನಮಃ ನೋಡಿ, ನಮಃ ಬಂದಾಗ ಯಾವಾಗಲೂ ಅದಕ್ಕೆ ಸಂಬಂಧಿಸಿದ ಪದ ಚತುರ್ಥಿ ಭಕ್ತಿಯಲ್ಲಿ ಇರುತ್ತೆ. ಆಮೇಲೆ ವಿದ್ಯಾನಾಂ ಅಂತ ಇದೆಯಲ್ವಾ, ಇದು ಸ್ತ್ರೀಲಿಂಗ, ಷಷ್ಠಿ ಭಕ್ತಿ ಬಹುವಚನ. ಇವೆಲ್ಲ ಗ್ರಾಮರ್ ಪಾರ್ಟ್. ಆಮೇಲೆ 4ನೇ ಶ್ಲೋಕ. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯಾಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯಾಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ಇದು ಸೂರ್ಯದೇವನನ್ನು ಕುರಿತು ಇರುವಂತಹ ಸ್ತೋತ್ರ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ದೇವರು ಅಂತ ನಾವು ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ, ಸೂರ್ಯ ನಮಸ್ಕಾರಗಳನ್ನು ಮಾಡ್ತೀವಿ. ಸೊ ಅವನಿಗೆ ಉತ್ತಮವಾದಂತಹ ಗೌರವಯುತವಾದಂತಹ ಸ್ಥಾನವನ್ನು ನೀಡಿದ್ದೀವಿ. ತಮೋಘ್ನಾಯ, ತಮಃ ಅಂದರೆ ಅಂಧಕಾರ ಅಂತ. ಅಂದ್ರೇನು? ಕತ್ತಲೆ ಅಥವಾ ಅಜ್ಞಾನ. ಯಾವಾಗಲೂ ಅಜ್ಞಾನವನ್ನು ಕತ್ತಲೆಗೆ ಹೋಲಿಸ್ತೀವಿ. ತಮೋಘ್ನಾಯ ಅಂದರೆ ಅಂಧಕಾರ ನಾಶಕಾಯ, ಅಂಧಕಾರವನ್ನು ಕತ್ತಲೆಯನ್ನು ನಾಶ ಮಾಡುವವನು. ಇನ್ನೊಂದು ಅರ್ಥದಲ್ಲಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ದೂರ ಮಾಡುವವನು, ನಾಶ ಮಾಡುವವನು ಅಂತ ಕೂಡ ಅರ್ಥ ಮಾಡ್ಬೋದು. ಹಿಮಘ್ನಾಯ ತುಷಾರ ನಿವಾರಣಾಯ. ತುಷಾರ ಅಂದರೆ ಹಿಮ ಪರ್ಯಾಯ ಪದ.
ಸೊ ತುಹಿನ ಅಂತಲೂ ಹೇಳ್ತೀವಿ ಹಿಮಕ್ಕೆ. ಹಿಮವನ್ನು ಕರಗಿಸ್ತಾನೆ. ಅಂದರೆ ಸೂರ್ಯನ ಬೆಳಕು ಆ ಹಿಮದ ಮೇಲೆ ಬಿದ್ದಾಗ ಆ ಹಿಮ ಕರಗುತ್ತೆ. ಅದಕ್ಕೆ ತುಷಾರ ನಿವಾರಣಾಯ ಅಂತ ಇದೆ. ಶತ್ರುಘ್ನಾಯ, ಶತ್ರು ವಿನಾಶಕಾಯ ಅಂತ. ಅಂದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಇದೆಯಲ್ವ, ಆ ಶತ್ರುಘ್ನ ಅಂತ ಅರ್ಥ ಅಲ್ಲ ಇಲ್ಲಿ. ಅದರ ಅರ್ಥ, ಶತ್ರುಘ್ನ ಪದದ ಅರ್ಥ ಶತ್ರು ವಿನಾಶಕಾಯ ಅಂತ. ಅಂದರೆ ವೈರಿಯನ್ನು ನಾಶ ಮಾಡುವನು. ಶತ್ರು ಅಂದರೆ ವೈರಿ. ಅಮಿತಾತ್ಮನೇ, ಅನಂತ ರೂಪಾಯ ಅಂದರೆ ಅನಂತ ರೂಪವನ್ನು ಹೊಂದಿರುವವನು. ಕೃತಜ್ಞಜ್ಞಾಯ, ಕೃತಜ್ಞ ನಾಶಕಾಯ. ಕೃತಜ್ಞ ಅಂದರೆ ಮಾಡಿದ ಉಪಕಾರವನ್ನು ಮರೆತು ಬಿಡುವವರಿಗೆ ಕೃತಜ್ಞರು ಅಂತ ಕರಿತೀವಿ. ಕೃತಜ್ಞ ಅಂದರೆ ಯಾರಾದರೂ ನಮಗೆ ಹೆಲ್ಪ್ ಮಾಡಿದಾಗ ಅದನ್ನು ನೆನಪಿಟ್ಕೊಂಡು ಅವರಿಗೆ ನಾವು ಕೃತಜ್ಞರಾಗಿರ್ತೀವಲ್ವ, ಗ್ರ್ಯಾಟಿಟ್ಯೂಡನ್ನು ತೋರಿಸ್ತೀವಲ್ವ, ಅದು ಕೃತಜ್ಞತೆ. ಇದು ಕೃತಜ್ಞ ಅಂದರೆ ಗ್ರ್ಯಾಟಿಟ್ಯೂಡ್ ತೋರಿಸದೇ ಇರೋದು. ದೇವಾಯ, ಅಂತಹ ಆ ಕೃತಜ್ಞತೆಯನ್ನು ನಾಶ ಮಾಡುವವನು ಅಂತ ಅರ್ಥ ಇಲ್ಲಿ. ಅಂದರೆ ಸೂರ್ಯದೇವ ಕೃತಜ್ಞತೆ ತೋರಿಸ್ತಾನೆ ಅಂತ ಅರ್ಥ ಅಲ್ಲ. ದೇವಾಯ, ಅಂತಹ ದೇವನಿಗೆ, ಭಗವಂತನಿಗೆ, ಜ್ಯೋತಿಷಾಂ ಪತಯೇ, ನೋಡಿ ಗ್ರಹಗಳ ಅಧಿಪತಿಗೆ, ಗ್ರಹಗಳ ಒಡೆಯ, ಅಂತಹ ಒಡೆಯನಿಗೆ ನಮಃ ಅಂದರೆ ನಮಸ್ಕಾರ ಅಂತ. ನೋಡಿ ಅಜ್ಞಾನ ರೂಪಸ್ಯ ಅಂಧಕಾರಸ್ಯ, ಅಜ್ಞಾನವೆಂಬ ಕತ್ತಲೆಯನ್ನು ವಿನಾಶಕಾಯ, ವಿನಾಶ ಮಾಡುವವನು. ಹಿಮ ನಿವಾರಕಾಯ, ಹಿಮವನ್ನು ನಿವಾರಿಸುವವನು ಅಥವಾ ಹಿಮವನ್ನು ಕರಗಿಸುವವನು. ಶತ್ರುನಾಶಕಾಯ, ವೈರಿಗಳನ್ನು ನಾಶ ಮಾಡುವವನು. ಅತ್ಯದ್ಭುತ ಸ್ವರೂಪಾಯ, ಅತ್ಯದ್ಭುತ ಸ್ವರೂಪವನ್ನು ಹೊಂದಿರುವವನು. ಕೃತಜ್ಞ ನಾಶಕಾಯ, ಕೃತಜ್ಞತೆಯನ್ನು, ನಮ್ಮಲ್ಲಿರುವ ದುರ್ಗುಣಗಳನ್ನು, ಕೃತಜ್ಞತೆಯನ್ನು ನಾಶ ಮಾಡುವವನು. ಗ್ರಹಪತೆ, ಗ್ರಹಗಳಿಗೆ ಅಧಿಪತಿಯಾಗಿರುವ, ನಾಯಕನಾಗಿರುವ ಭಗವಂತನಾದ ಸೂರ್ಯನಿಗೆ ನಮಸ್ಕಾರಗಳು ಅಂತ ಈ ಶ್ಲೋಕದ ಅರ್ಥ. ನೋಡಿ ತಮೋಗ್ನಾಯ ಅಂತ ಇದೆ. ತಮಃ ಅಂದರೆ ಆಪೋಸಿಟು ಕೇಳ್ತಾರೆ ನೋಡಿ. ತಮಃ ಅಂದರೆ ಪರ್ಯಾಯ ಪದ ಅಂಧಕಾರ, ಬಟ್ ಆಪೋಸಿಟ್ ಕೇಳಿದಾಗ ಪ್ರಕಾಶ ಅಂತ ಬರಿಬೇಕು. ಹಿಮಃ ಅಂದರೆ ತುಷಾರ, ತುಹಿನ. ಆಮೇಲೆ ಶತ್ರು ಅಂದರೆ ವೈರಿ ಅಂತ ಪರ್ಯಾಯ ಪದ. ಶತ್ರುಘ್ನಾಯ ಅಮಿತ, ಇಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ. ಆಮೇಲೆ ಕೃತಜ್ಞ ಆಪೋಸಿಟ್ ಕೇಳ್ತಾರೆ, ಕೃತಜ್ಞ ಅಂತ ಬರಿಬೇಕು. ದೇವಾಯ ಪುಲ್ಲಿಂಗ ಚತುರ್ಥಿ ಭಕ್ತಿ ಏಕವಚನ. ಆಮೇಲೆ ಪತಯೇ ಪುಲ್ಲಿಂಗ ಚತುರ್ಥಿ ಭಕ್ತಿ ಏಕವಚನ. ನಮಃ ನಮಸ್ಕಾರ. ನಮಃ ಬಂದಾಗ ಚತುರ್ಥಿ ಭಕ್ತಿ ಬರಬೇಕು ಯಾವಾಗಲೂ. ಅದಕ್ಕೆ ದೇವಾಯ ನಮಃ, ಕೃಷ್ಣಾಯ ನಮಃ, ಸರಸ್ವತಿಯೇ ನಮಃ, ಶಾರದಾಯ ನಮಃ ಅಂತ ಹೇಳ್ತೀವಿ. ಸೊ ಇದು ಸೂರ್ಯನನ್ನು ಕುರಿತು ಇರುವಂತಹ ಸ್ತೋತ್ರ. ಇವಾಗ 5ನೇದು, ಚಿಂತಾಮಣಿ ಪ್ರಣಮತಾಂ ನಿಶಾಮಣಿ ಶಿರೋಮಣಿ ಕಪಾಲಿ ಲೋಕಪಾಲಿ ವಹ ಪಾತು ನಿತ್ಯಂ ಮಹಾಬಲಃ. ಚಿಂತಾಮಣಿ ಪ್ರಣಮತಾಂ ನಿಶಾಮಣಿ ಶಿರೋಮಣಿ ಕಪಾಲಿ ಲೋಕಪಾಲಿ ವಹ ಪಾತು ನಿತ್ಯಂ ಮಹಾಬಲಃ. ಪ್ರಣಮತಾಂ ಅಂದರೆ ನಮಸ್ಕುರ್ವತಾಂ ಅಂತ ಕೊಟ್ಟಿದ್ದಾರೆ. ನಮಸ್ಕಾರ ಮಾಡುತ್ತಿರುವ, ನಮಿಸುತ್ತಿರುವ. ಚಿಂತಾಮಣಿ, ಚಿಂತಾರತ್ನಂ, ಚಿಂತಾರತ್ನ, ಚಿಂತಾಮಣಿ ಅಂದರೆ. ನಿಶಾಮಣಿ ಶಿರೋಮಣಿ ಅಂದರೆ ಚಂದ್ರಚೂಡ. ನಿಶಾಮಣಿ ಶಿರೋಮಣಿ ಅಂದರೆ ಚಂದ್ರಚೂಡ. ಚಂದ್ರಚೂಡ ಅಂತ ಯಾರಿಗೆ ಹೇಳ್ತೀವಿ? ಶಿವನಿಗೆ ಹೇಳ್ತೀವಿ. ಯಾಕೆಂದರೆ ಚಂದ್ರನನ್ನು ಶಿರದಲ್ಲಿ ಧರಿಸಿರುವವನು ಅಂತ. ಕಪಾಲಿ, ಕಪಾಲಧರಃ. ಲೋಕಪಾಲಿ, ಜಗದ್ರಕ್ಷಕ. ಮಹಾಬಲ ಅಂದರೆ ಶಿವ, ಶಂಭು, ಶಂಕರ, ಎಷ್ಟೊಂದು ಹಲವಾರು ನಾಮಗಳಿವೆ ಶಿವನಿಗೆ. ನಿತ್ಯಂ ಸರ್ವದಾ, ಯಾವಾಗಲೂ. ವಹ ಯುಷ್ಮಾನ್, ಪಾತು ರಕ್ಷತು, ರಕ್ಷಿಸಲಿ. ಅಂದರೆ ನಮಸ್ಕಾರ ಮಾಡುತ್ತಿರುವ ಚಿಂತಾರತ್ನಂ, ಚಿಂತಾರತ್ನವು ಮತ್ತು ಚಂದ್ರಚೂಡನು, ಕಪಾಲಿಯು ಆದಂತಹ, ಲೋಕಪಾಲಿಯು, ಜಗದ್ರಕ್ಷಕನೂ ಆದಂತಹ ಶಿವನು ಯಾವಾಗಲೂ ನಿಮ್ಮನ್ನು ರಕ್ಷಿಸಲಿ. ಶರಣಾಗತ ಭಕ್ತಾನಾಂ ಅಂದರೆ ಯಾರು ಶರಣಾಗತರಾಗ್ತಾರೋ, ಶಿವನನ್ನು ಭಕ್ತಿಯಿಂದ ಪೂಜಿಸ್ತಾರೋ, ನಮಸ್ಕರಿಸ್ತಾರೋ ಅವನಿಗೆ ಕಾಮಿತಾರ್ಥಪ್ರದ, ಎಲ್ಲ ಇಷ್ಟಾರ್ಥಗಳನ್ನು ನೀಡುತ್ತಾನೆ ಶಿವ. ಚಂದ್ರಶೇಖರ, ಅವನು ಚಂದ್ರನನ್ನು ಧರಿಸಿದ್ದಾನೆ ತಲೆಯಲ್ಲಿ. ಕಪಾಲಧರ, ಕಪಾಲವನ್ನು ಧರಿಸಿದ್ದಾನೆ. ಜಗದ್ರಕ್ಷಕ, ಇಡೀ ಜಗತ್ತಿನ ರಕ್ಷಣೆಯನ್ನು ಮಾಡುವವನು. ಅಂತಹ ಶಿವನು ಸರ್ವದಾ ಯಾವಾಗಲೂ ನಿಮ್ಮನ್ನು ರಕ್ಷಿಸಲಿ. ಅದು ನಾವು ಯಾವಾಗಲೂ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ, ನಮಸ್ಕರಿಸಿದರೆ ಅವನು ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ.
ನೋಡಿ, ಚಿಂತಾಮಣಿ ಪ್ರಣಮತಾಂ ನಿಶಾಮಣಿ ಶಿರೋಮಣಿ. ನಿಶಾ ಅಂದರೆ ರಾತ್ರಿ ಅಂತ ಅರ್ಥ, ಪರ್ಯಾಯ ಪದ. ಕಪಾಲಿ ಅಂದರೂ ಶಿವ ಶಂಭು ಶಂಕರ, ಲೋಕಪಾಲಿನೂ ಜಗದ್ರಕ್ಷಕ ಅಂತ ಬರಿಬೇಕು. ಪಾತು ಅಂದರೆ ಲೋಟ್ಲಕಾರ ಪ್ರಥಮ ಪುರುಷ ಏಕವಚನ ಇದೆ. ನಿತ್ಯಂ ಅಂದರೆ ಸರ್ವದಾ ಯಾವಾಗಲೂ ಅಂತ ಅರ್ಥ, ಸದಾ ಅಂತಲೂ ಬರಿಬೋದು. ಮಹಾಬಲ ಅಂದರೆ ಶಂಭು ಶಂಕರ ಮಹೇಶ್ವರ, ಇವೆಲ್ಲ ಪರ್ಯಾಯ ಪದಗಳು. ಮಹಾನ್ ಬಲೋ ಯಸ್ಯ ಸಹ ಬಲಂ ಯಸ್ಯ ಸಹ ಬಹುವ್ರೀಹಿ ಸಮಾಸನ ಮಾಡ್ಬೋದು. ಇದು ಮಹಾಬಲ. ಇವಾಗ ಅಭ್ಯಾಸ ನೋಡೋಣ. ಏಕವಾಕ್ಯೇನ ಉತ್ತರಂ ಲಿಖತ. ಡುಂಡಿರಾಜ ಕಹ ಅಂತ ಇದೆ. ಡುಂಡಿರಾಜ ಗಣಪತಿ ಅಂತ ಬರಿಬೇಕು. ಗಣೇಶ, ಗಜಾನನ, ವಿಘ್ನೇಶ್ವರ, ಲಂಬೋದರ ಕೂಡ ಬರಿಬೋದು. ಸರ್ವದಾ ಅಸ್ಮಾಕಂ ವದನೆ ಕಾ ವಸೇತ್. ಸರ್ವದಾ ಅಸ್ಮಾಕಂ ವದನೆ ಶಾರದಾ ವಸೇತ್ ಅಥವಾ ಸರಸ್ವತಿ ವಸೇತ್ ಅಂತ ಬರಿಬೇಕು. ಸರ್ವವಿದ್ಯಾನಾಂ ನಿಧಿ ಕಹ. ಸರ್ವವಿದ್ಯಾನಾಂ ನಿಧಿ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಕೇಶಾಂ ಭಿಷಕ್. ದಕ್ಷಿಣಾಮೂರ್ತಿ ಭವರೋಗಿಣಾಂ ಭಿಷಕ್. ತಮೋಘ್ನಃ ಕಹ. ತಮೋಘ್ನಃ ಸೂರ್ಯ ಅಂತ ಬರಿಬೇಕು. ಸೂರ್ಯ ಕೇಶಾಂ ಪತಿ. ಸೂರ್ಯ ಜ್ಯೋತಿಷಾಂ ಪತಿ. ಲೋಕಪಾಲಿ ಕಹ. ಲೋಕಪಾಲಿ ಮಹಾಬಲ. ಮಹಾಬಲ ಕೇಶಾಂ ಚಿಂತಾಮಣಿ. ಮಹಾಬಲ ಪ್ರಣಮತಾಂ ಚಿಂತಾಮಣಿ. ನೆಕ್ಸ್ಟ್ ಸೆಕೆಂಡ್ ಮೇನ್ ರಿಕ್ತಸ್ಥಾನಂ ಪೂರಯತ. ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರ. ಸರ್ವದಾ ಸರ್ವದಾ ಅಸ್ಮಾಕಂ ಗುರವೇ ಸರ್ವಲೋಕಾನಾಂ ಶತ್ರುಘ್ನಾಯ ಅಮಿತಾತ್ಮನೆ ಕಪಾಲಿ ಲೋಕಪಾಲಿ ವಹ. ಇದು ಶ್ಲೋಕಗಳನ್ನು ಬಾಯಟ್ ಮಾಡಿದ್ರೆ ಈ ಮೇನ್ಸ್ ಎಲ್ಲ ಈಸಿ ಆಗುತ್ತೆ. ಮ್ಯಾಥ್ ದ ಫಾಲೋಯಿಂಗ್. ಖಂಡೇಂದುಕೃತ ಶೇಖರ ಅಂದರೆ ಡುಂಡಿರಾಜ ಅಂತ. ಸರ್ವದಾ ಅಂದರೆ ಶಾರದಾ. ಗುರು ದಕ್ಷಿಣಾಮೂರ್ತಿ. ಹಿಮಗ್ನಃ ಅಂದರೆ ಶಿರೋಮಣಿ. ನಿಶಾಮಣಿ ಅಂದರೆ ಸೂರ್ಯ. ವಿರುದ್ಧಾರ್ಥಕ ಪದಂ. ಎಲ್ಲೂ ಏನೋ ತಪ್ಪು ಕೊಟ್ಟಿದ್ದಾರೆ, ಒಂದು ನಿಮಿಷ. ಹಿಮಗ್ನಃ ಅಂದರೆ ಸೂರ್ಯ ಆಗಬೇಕು, ನಿಶಾಮಣಿ ಅಂದರೆ ಶಿರೋಮಣಿ ಆಗಬೇಕು. ಇಲ್ಲ, ಆನ್ಸರ್ಸ್ ಟೈಪ್ ಮಾಡುವಾಗ ಇಂಟರ್ಚೇಂಜ್ ಆಗಿದೆ. ವಿರುದ್ಧಾರ್ಥಕ ಪದಂ. ನಿಶಾ ಅಂದರೆ ಅಹಹ. ತಮಃ ಅಂದರೆ ಪ್ರಕಾಶ. ಕೃತಜ್ಞ ಅಪೋದಿಟ್ಟು ಕೃತಜ್ಞ. ವಿಘ್ನ ಅಪೋದಿಟ್ಟು ನಿರ್ವಿಘ್ನ. ನೆಕ್ಸ್ಟು ಪರ್ಯಾಯ ಪದಂ. ಇಂದು ಅಂದರೆ ಚಂದ್ರ, ಶಶಾಂಕ, ರಜನೀಕರ ಕೂಡ ನೀವು ಬರೀಬೋದು. ಮಹಾಬಲ ಅಂದರೆ ಶಿವ, ಶಂಕರ, ಶಂಭು, ಮಹೇಶ್ವರ ಎಲ್ಲ ಬರೀಬೋದು. ಪಂಕಜಂ ಅಂದರೆ ಕಮಲಂ, ಸರೋಜಂ, ಪದ್ಮಂ ಅಂತ ಬರೀಬೇಕು. ಹಿಮಃ ಅಂದರೆ ತುಹಿನಃ, ತುಷಾರಃ ಅಂತಲೂ ಬರೀಬೋದು. ಆಮೇಲೆ ಸಂಧಿಂಬಿ ಬಜ್ಜ ನಾಮಲಿಖತ. ವದನಾಂಬುಜೆ ಅಂತ ಇದೆ. ವದನ ಪ್ಲಸ್ ಅಂಬುಜೆ ಸವರ್ಣ ದೀರ್ಘ ಸಂಧಿ. ಖಂಡೇಂದು ಖಂಡ ಪ್ಲಸ್ ಇಂದು ಗುಣಸಂಧಿ. ನಮೋಸ್ತು ನಮೋ ಪ್ಲಸ್ ಅಸ್ತು ಪೂರ್ವರೂಪ ಸಂಧಿ. ಅದೇ ನಮಃ ಪ್ಲಸ್ ಅಸ್ತು ಇದ್ದರೆ ವಿಸರ್ಗ ಪೂರ್ವರೂಪ ಉಕಾರಾದೇಶ. ಸರ್ವದಾ ಅಸ್ಮಾಕಂ ಸರ್ವದಾ ಪ್ಲಸ್ ಅಸ್ಮಾಕಂ ಸವರ್ಣ ದೀರ್ಘ ಸಂಧಿ. ಆಮೇಲೆ ಶ್ಲೋಕಂ ಪೂರಯತ. ಇದೆಲ್ಲ ನೀವು ಆ ಪೋಯಮನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಶ್ಲೋಕ ಕಂಪ್ಲೀಟ್ ಮಾಡೋದು. ಒಂದು 5 ಶ್ಲೋಕವನ್ನು ಬಾಯಟ್ ಮಾಡಿದ್ರೆ ಈ ಮೇನ್ ಈಸಿ. ದ್ವಿತ್ರೈವಾಕ್ಯೈ ಉತ್ತರಂ. ಗಣೇಶ ಕೀದೃಶ. ಗಣೇಶ ವಲಯೀಕೃತ ಸರ್ಪ ಶಿರೋಭೂಷಣೀಕೃತ ಅರ್ಧಚಂದ್ರ ವಿಘ್ನವಿನಾಶಕ ಅಸ್ತಿ ತಸ್ಮೈ ನಮಸ್ಕಾರ. ದಕ್ಷಿಣಾಮೂರ್ತಿ ವರ್ಣಯತ. ಸರ್ವೇಷಾಂ ಜನಾನಾಂ ಜ್ಞಾನಪ್ರದಃ ಅನೇಕ ಜನ್ಮಸು ದುಃಖಂ ಅನುಭವತಾಂ ವೈದ್ಯರೂಪಃ ಸರ್ವವಿಧ ಜ್ಞಾನಾನಾಂ ನಿಧಿಃ ದಕ್ಷಿಣಾಮೂರ್ತಿ ತಸ್ಮೈ ನಮಃ. ಶಾರದಾ ಕೀದೃಶಿ. ಶರತ್ಕಾಲಿಕ ಕಮಲಮುಖಿ ಸರ್ವದಾಯಿನಿ ಸರಸ್ವತಿ ಅಸ್ತಿ. ಅಸ್ಮಾಕಂ ಮುಖಕಮಲೆ ಸರ್ವದಾ ಶುಭ ಸಂಪತ್ಸ್ಯ ಸಾನ್ನಿಧ್ಯಂ ಕುರ್ಯಾತ್. ಕೀದೃಶಃ ಮಹಾಬಲಃ ವಹ ಪಾತು. ಶರಣಾಗತ ಭಕ್ತಾನಾಂ ಕಾಮಿತಾರ್ಥಪ್ರದಃ ಚಂದ್ರಶೇಖರಃ ಕಪಾಲಧರಃ ಜಗದ್ರಕ್ಷಕಃ ಶಿವಃ ಅಸ್ತಿ. ಸಹ ಮಹಾಬಲಃ ಸರ್ವದಾ ವಹ ಪಾತು. ಇದಿಷ್ಟು ಅಭ್ಯಾಸ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಇದೇ ರೀತಿ ಪ್ರಥಮ ಭಾಷಾ ಸಂಸ್ಕೃತವನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಅದನ್ನು ಸಹ ನೋಡಿ ತಿಳ್ಕೊಳ್ಳಿ. ಯಾರ್ಯಾರು ಪ್ರಥಮ ಭಾಷಾ ಸಂಸ್ಕೃತವನ್ನು
ಓದ್ತಾ ಇದ್ದೀರಾ ಅವರೆಲ್ಲ ಪ್ರಥಮ ಭಾಷೆಯನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಣೆ ಮಾಡ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಇವಾಗ ತೃತೀಯ ಭಾಷೆಯನ್ನು ಈ ವರ್ಷ ನಾನು ಸ್ಟಾರ್ಟ್ ಮಾಡಿದ್ದೀನಿ. 8ನೇ ತರಗತಿದು ಒಂದು 4-5 ಲೆಸನ್ನ ಅಪ್ಲೋಡ್ ಮಾಡಿದ್ದೀನಿ. ಈ ವರ್ಷ ನಾನು ಸಾಧ್ಯವಾದಷ್ಟು 9 ಮತ್ತು 10ನೇ ತರಗತಿಯ ಪಾಠಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ ರೀತಿ ನೀವು ಪ್ರತಿನಿತ್ಯ ಈ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋದ್ರಿಂದ ನಾನು ಹಾಕಿದ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು, ಒಳ್ಳೆಯ ಉತ್ತಮ ಅಂಕಗಳನ್ನು ಪಡಿಬೋದು ಪರೀಕ್ಷೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು.